ಇವತ್ತು ಢೋಕಳ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಪ್ ಯಾವುದೇ ಒಂದೇ ಅಳತೆ ತೊಗೊಳ್ಳಿ. 1 ಕಪ್ ಕಡಲೆಬೇಳೆ ಹಿಟ್ಟು, ಆಮೇಲೆ 1 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಆಮೇಲೆ 1 ಟೀ ಸ್ಪೂನ್ ಸಕ್ಕರೆ, ಆಮೇಲೆ ಸ್ವಲ್ಪ ಹಿಂಗು, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ 1/2 ಟೀ ಸ್ಪೂನು ಸೋಡಾ, ಅಡುಗೆ ಸೋಡಾ, ಆಮೇಲೆ ಮೆಣಸಿನ್ಕಾಯಿ ತರಿಯಾಗಿ ಕೊಟ್ಟಿರ್ಕೊಂಡು ಮೆಣಸಿನ್ಕಾಯಿ 1 ಟೀ ಸ್ಪೂನು, ಆಮೇಲೆ ನಿಂಬೆಹಣ್ಣಿನ ರಸ, ಅರ್ಧ ನಿಂಬೆಹಣ್ಣಿನ ರಸ ತೊಗೊಂಡಿನಿ ನಾನಿಲ್ಲಿ. ಇಷ್ಟನ್ನ ಹಾಕಿ ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀರು 3/4 ಕಪ್ ನೀರು ತೊಗೋಬೇಕು. ಈ ರೀತಿ ನೀರು ಹಾಕಿ ಕಲಿಸ್ಕೋಬೇಕು. ಹಿಟ್ಟನ್ನ ಗಂಟಾಗದೆ ಒಂದೇ ಸೈಡಿಗೆ ತಿರುಗಿಸ್ಕೋಬೇಕಾ, ಈ ರೀತಿ ಒಂದೇ ಸೈಡಿಗೆ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಗಂಟು ಇಲ್ಲದಂಗೆ ಕಲಿಸ್ಕೋಬೇಕು ಹಿಟ್ಟು. ಈ ರೀತಿ ಯಾವುದೇ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಬೇಕು. ಮೊದಲಿಗೆ ಎಣ್ಣೆ ಹಾಕಿ ಎಲ್ಲ ಕಡೆಯೂ ಚೆನ್ನಾಗಿ ಸವರ್ಕೋಬೇಕಿದೆ ಎಣ್ಣೆನ. ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಎಣ್ಣೆ ಸವರ್ಕೋಬೇಕು. ನೋಡಿ, ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದರಲ್ಲಿ ಒಂದು ಸ್ವಲ್ಪ ನೀರು ಅಷ್ಟೇ ಉಳಿದಿದೆ. ಚೆನ್ನಾಗಿ ನೋಡಿಕೊಂಡು ಕಲಿಸ್ಕೊಡಿ. ಆಮೇಲೆ ಒಂದು 5 ನಿಮಿಷದಕ್ಕೆ ಬಿಡಬೇಕು. ಈ ರೀತಿ ಹಿಟ್ಟು ಉಬ್ಕೊಂಡು ಬರಬೇಕಲ್ಲ, 5 ನಿಮಿಷಕ್ಕೆ ಬಿಟ್ಬಿಡ್ಬೇಕು. ಹೀಗೆ ಗ್ಯಾಸ್ ಸ್ಟವ್ ಚಾಲು ಮಾಡಿಕೊಂಡು ಈ ರೀತಿ ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ನೀರು ಹಾಕಿ ಈ ರೀತಿ ಅದರಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಬಿಡಬೇಕು. ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ನೀರು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೀರು 5 ನಿಮಿಷ ನೆನೆಯಕ್ಕೆ ಬಿಡ್ಬೇಕಂತ ಹೇಳಿಲ್ಲ. ಇಲ್ಲ, 5 ನಿಮಿಷ ಹಿಟ್ಟು ನೆಂದಿದೆ. ಆಮೇಲೆ ಇದೇನು ಎಣ್ಣೆ ಸವರ್ಕೊಂಡಿರ್ತೀವಲ್ಲ, ಈ ಪಾತ್ರೆನಲ್ಲಿ ಹಾಕಿಬಿಡ್ಬೇಕು ಇದನ್ನು. ನೋಡಿ, ಈ ರೀತಿ ನೀರು ಕುದ್ಕೋತಾ ಇದೆಯಲ್ಲ, ಅದು ಡಬ್ಬಿನಲ್ಲಿ ಹಾಕಿರ್ತೀವಲ್ಲ, ಅದನ್ನ ಈ ರೀತಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 12ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಇದಕ್ಕೂ ಇಡ್ಲಿ ಯಾವ ಥರ ಬೇಯಿಸ್ಕೋತೀವಲ್ಲ ಆ ರೀತಿ ಮುಚ್ಚಳ ಮುಚ್ಚಿಟ್ಬಿಡಿ. ತೆರೆಯಕ್ಕೆ ಹೋಗ್ಬಿಡಿ ಮಧ್ಯದಲ್ಲಿ. ನೋಡಿ, ಈ ರೀತಿ ಚೆಕ್ ಮಾಡಿಕೊಂಡು ತೆಕ್ಕೋಬೇಕು. ಮೊದಲು ಇದು ನೀರಾಗಿನ ತೆಕ್ಕೊಂಡು 5 ನಿಮಿಷ ಬಿಟ್ಬಿಡ್ಬೇಕು ಆರಲಿಕ್ಕೆ. ಇದು 5 ನಿಮಿಷ ಆರ್ಲಿಕ್ಕೆ ಬಿಟ್ಟದೆ. ಈ ರೀತಿ ಕಡೆಗೆಲ್ಲ ಚಾಕು ತಿರುಗಿಸ್ಕೊಂಡು ಇದಕ್ಕೊಂದು ತಾಟ್ಲಿನಲ್ಲಿ ಈ ರೀತಿ ತೆಕ್ಕೋಬೇಕು. ಇದಕ್ಕೆ ಈ ರೀತಿ ತೆಕ್ಕೋಬೇಕು. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಮೆಣಸಿನಕಾಯಿ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಎಳ್ಳು. ಈ ರೀತಿ ಎಲ್ಲನೂ ಚೆನ್ನಾಗಿ ಒಯ್ದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಯಾಕಂದರೆ ಇದು ಎಲ್ಲ ಅದಕ್ಕೆ ಹುರ್ಕೋಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಜೊತೆ ನೀರು ಹಾಕ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತೀವಿ. ಈ ರೀತಿ ಎಲ್ಲ ಚೌಕ್ ನೋಡಿ, ಈ ರೀತಿ ಒಗ್ಗರಣೆ ಹಾಕ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೋಬೇಕು. ನೋಡಿ, ಗರಂ ಢೋಕಳ ರೆಡಿ.